ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಒಡಲಿಗೆ ಪ್ರಭಾವಿಗಳು ಕನ್ನ ಹಾಕ್ತಾ ಇದ್ದಾರೆ. ಅಕ್ರಮವಾಗಿ ಕೆಆರ್ಎಸ್ ಡ್ಯಾಂಗೆ ಮೋಟಾರ್ ಅಳವಡಿಕೆ ಮಾಡಲಾಗಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಈ ಹಿಂದೆನೇ ಸುದ್ದಿ ಪ್ರಸಾರ ಮಾಡಿದೆ. ಮೋಟಾರ್ ಹಾಕಿ ಫಾರ್ಮ್ ಹೌಸ್ಗೆ ನೀರು ಸರಬರಾಜು ಮಾಡುವಂತಹ ಕೆಲಸ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಂ ಭದ್ರತಾ ಸಿಬ್ಬಂದಿ ಕಣ್ತಪ್ಪಿಸಿ ಈ ಅಕ್ರಮ ಎಸಗಲಾಗ್ತಾ ಇತ್ತು. 200 ಮೀಟರ್ ಪೈಪ್ ಅಳವಡಿಸಿಕೊಂಡು ಡ್ಯಾಂ ನೀರಿಗೆ ಕನ್ನ ಹಾಕಲಾಗ್ತಾ ಇತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಈಗ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಪ್ರಭಾವಿ ಪೊಲೀಸ್ ಅಧಿಕಾರಿಗೆ ಸೇರಿರುವ ಫಾರ್ಮ್ ಹೌಸ್ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಮೋಟಾರ್ಗಳ ವಿದ್ಯುತ್ ಅನ್ನ ಅಧಿಕಾರಿಗಳು ಹೋಗಿ ಕಡಿತಗೊಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಕೆಆರ್ಎಸ್ ಡ್ಯಾಂ ನೀರನ್ನ ಹೇಗೆ ಕಳ್ತನ ಮಾಡಿ ತಮ್ಮ ಗದ್ದೆಗಳಿಗೆ, ಹೊಲಗಳಿಗೆ, ತೋಟಗಳಿಗೆ ಹರಿಸಲಾಗ್ತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಸುದ್ದಿಯ ಬೆನ್ನಲ್ಲೇ ಇದರ ಇಂಪ್ಯಾಕ್ಟ್ ಅನ್ನ ಗಮನಿಸ್ತಾ ಇದ್ದೀರಾ. ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅಲ್ಲಿ ಆ ವಿದ್ಯುತ್ ಕಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 200 ಮೀಟರ್ ಪೈಪ್ ಅಳವಡಿಸಿಕೊಂಡು ಡ್ಯಾಂ ನೀರಿಗೆ ಕನ್ನ ಹಾಕಲಾಗ್ತಾ ಇತ್ತು. ಈಗಾಗಲೇ ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಬರಿದಾಗಿ ಹೋಗಿದೆ. ಕುಡಿಯೋಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಉಳಿದಿರುವಂತಹ ಅಲ್ಪ ಸ್ವಲ್ಪ ನೀರಿಗೂ ಕೂಡ ಕನ್ನ ಹಾಕುವಂತಹ ಅಧಿಕಾರಿಗಳನ್ನು ಅಥವಾ ಕನ್ನ ಹಾಕುವಂತಹ ಜನರನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ವಿಷಯ ಹೊರಗಡೆ ಬರ್ತಾ ಇದ್ದಂತೆ, ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯುತ್ ಲೈನನ್ನು ಏನು ಹಾಕಿದ್ರಲ್ಲ, ಅದನ್ನು ಗೊಳಿಸ್ತಾ ಇರುವಂತಹ ಫೋಟೋವನ್ನು, ವಿಜುವಲ್ಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಈ ರೀತಿ ಇನ್ಯಾರೂ ಕೂಡ ಮಾಡದಂತೆ ಅಧಿಕಾರಿಗಳು ಇನ್ಮೇಲೆ ಕ್ರಮ ವಹಿಸ್ತಾರೆ ಅಂತ ಜನ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಈ ಒಂದು ತೋಟ ಇದೆಯಲ್ಲ, ಇದು ಒಬ್ಬ ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಂತಹ ತೋಟ. ಸಾಮಾನ್ಯವಾಗಿ ಕಳ್ಳರನ್ನ ಹಿಡಿಯೋರು ಯಾರು ಅಂತಂದರೆ ಪೊಲೀಸರು. ಆದರೆ ಇಲ್ಲಿ ಪೊಲೀಸ್ ಅಧಿಕಾರಿಗೆ ಸೇರಿರುವ ಫಾರ್ಮ್ ಹೌಸ್ಗೆ ಈ ರೀತಿ ಕಳ್ತನದ ನೀರು ಬಿಡುವಂತಹ ಕೆಲಸ ಆಗ್ತಾ ಇತ್ತು. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟನ್ನು ಗಮನಿಸ್ತಾ ಇದ್ದೀರಾ. ಆ ಪೈಪನ್ನು ಕೂಡ ಕಟ್ ಮಾಡುವಂತಹ ಕೆಲಸವನ್ನು ಈ ಅಧಿಕಾರಿಗಳು ಅಲ್ಲಿ ಮಾಡ್ತಾರೆ. ಆ ವಿದ್ಯುತ್ ತಂತಿಗಳನ್ನು, ಆ ವಿದ್ಯುತ್ ಕಟ್ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಅಕ್ರಮವಾಗಿ ಕೆಆರ್ಎಸ್ ಡ್ಯಾಂಗೆ ಮೋಟಾರನ್ನ ಅಳವಡಿಸಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆ ಮೋಟಾರನ್ನ ಅಳವಡಿಸಿ ಫಾರ್ಮ್ ಹೌಸ್ಗೆ ಆ ಕೆಆರ್ಎಸ್ ಡ್ಯಾಂನಿಂದ ಸುಮಾರು 200 ಮೀಟರ್ ಪೈಪ್ ಹಾಕಿ ನೀರು ಸರಬರಾಜು ಮಾಡಿಕೊಳ್ಳುವಂತಹ ಕೆಲಸ, ಅಂದರೆ ನೀರು ಕಳ್ತನ ಮಾಡುವಂತಹ ಕೆಲಸ ಅಲ್ಲಿ ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ವರದಿಯನ್ನು ಬಿತ್ತರಿಸಿತ್ತು. ಇದರ ಬಿಗ್ ಇಂಪ್ಯಾಕ್ಟನ್ನು ನೀವು ಗಮನಿಸ್ತಾ ಇದ್ದೀರಾ. ಕೆಆರ್ಎಸ್ ಒಡಲು ಬರಿದಾಗ್ತಾ ಹೋಗ್ತಾ ಇದೆ. ಬೆಂಗಳೂರಿಗೆ ನೀರು ಸಪ್ಲೈ ಆಗಬೇಕಾಗಿತ್ತು, ಅದು ಕೂಡ ಕಡಿಮೆ ಆಗಿದೆ. ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಮೈಸೂರಲ್ಲೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ. ಮಂಡ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬರೋ ನೀರನ್ನು ತಮಿಳುನಾಡು ಬಿಡಬೇಕು ಅಂತ ಹೇಳಿ ತಮಿಳುನಾಡಿಗೆ ಹರಿಸಿ ಆಗಿದೆ. ಈಗ ಬೇಸಿಗೆ ಆರಂಭವಾಗಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರಭಾವಿ ಪೊಲೀಸ್ ಅಧಿಕಾರಿಗೆ ಸೇರಿರುವ ಫಾರ್ಮ್ ಹೌಸ್ಗೆ ಈ ರೀತಿಯಾಗಿ ಕಳ್ಳತನದ ಮೂಲಕ ನೀರನ್ನು ಹರಿಸಲಾಗ್ತಾ ಇತ್ತು. ಕೇವಲ ಆ ಅಧಿಕಾರಿ ಮಾತ್ರವಲ್ಲ, ಅಲ್ಲಿ ಅಕ್ಕಪಕ್ಕ ಯಾರೆಲ್ಲ ಈ ರೀತಿ ಕೆಲಸ ಮಾಡ್ತಾ ಇದ್ರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಈ ಬಗ್ಗೆ ಸ್ಥಳದಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್. ಈ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಇದರ ಇಂಪ್ಯಾಕ್ಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಏನ್ ಹೇಳ್ತಾರೆ ಅವರು? ಪೊಲೀಸ್ಗೆ ಸಂಬಂಧಪಟ್ಟಂತಹ ಫಾರ್ಮ್ ಹೌಸ್ಗೆನೆ ಈ ರೀತಿ ಕಳ್ತನದ ನೀರು ಹರಿಸಲಾಗ್ತಾ ಇತ್ತು, ಏನ್ ಕ್ರಮ ಆಗುತ್ತಂತೆ ಅವ್ರ ವಿರುದ್ಧ? ಖಂಡಿತ ಸಭಾ, ಈಗಾಗಲೇ ಏನು ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ಬೇಸಿಗೆ ಈಗಷ್ಟೇ ಆರಂಭವಾಗಿದೆ. ಅದರ ನಡುವೆ ಇದೀಗ ಬೆಂಗಳೂರಿನಲ್ಲೂ ಕೂಡ ಜಲಕ್ಷಾಮದ ಭೀತಿ ಎದುರಾಗಿದೆ. ಅದರ ನಡುವೆ ಏನು ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಿಗೆ ಪ್ರಮುಖವಾಗಿ ನೀರನ್ನು ಸರಬರಾಜು ಮಾಡುವಂತದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ ನಿಂದ. ಆದ್ರೆ ಇದೀಗ ಕೆಆರ್ಎಸ್ ಡ್ಯಾಮ್ ನಲ್ಲೇ ನೀರನ್ನ ಕಳ್ಳತನ ಮಾಡ್ತಾ ಇರುವಂತದ್ದು ಇದೀಗ ಬಟಾ ಬಯಲಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಭಾವಿ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ ಫಾರ್ಮ್ ಹೌಸ್ಗೆ ಇದೀಗ ನೀರನ್ನ
ನೀರನ್ನ ಕದ್ದು ಮುಚ್ಚಿ ಒಂದು ಸರಬರಾಜನ ಮಾಡ್ಕೊಳ್ತಾ ಇರುವಂಥದ್ದು ಬಯಲಾಗಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಏನೀಗಾಗಲೇ ಸಂಪೂರ್ಣವಾಗಿ ಈ ಒಂದು ಡ್ಯಾಮ್ ಮೈದಾನದಂತೆ ಕಾಣ್ತಾ ಇದೆ. ಈ ಒಂದು ಜಾಗದಲ್ಲಿ ಮೋಟರನ್ನು ಅಳವಡಿಸಿ ಒಂದು ಪೈಪ್ ಲೈನ್ ಅನ್ನು ಸುಮಾರು 300 ಮೀಟರ್ನಷ್ಟು ಪೈಪ್ ಲೈನ್ ಅನ್ನ ತೋಟದ ಮನೆಗೆ ಅಳವಡಿಸಿಕೊಂಡಿದ್ರು. ಆ ಒಂದು ಕುರಿತು ನ್ಯೂಸ್ ಫಸ್ಟ್ ಕೂಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡ್ತು ಅದ ತಕ್ಷಣವೇ ಆ ಒಂದು ಪೈಪ್ ಲೈನ್ ಅನ್ನು ತೆಗೆಯುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ, ಈಗಾಗಲೇ ಸ್ಥಳಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪೈಪ್ ಲೈನ್ ಅನ್ನು ಏನು ಚೆಸ್ಕಾಂನವರು ಅಂದ್ರೆ ಅಕ್ರಮವಾಗಿ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಪಡ್ಕೊಳ್ಳಲಾಗಿತ್ತು. ಅಂದ್ರೆ ಈ ಒಂದು ಮೋಟರ್ ಅನ್ನು ಏನು ಅಳವಡಿಕೆ ಮಾಡಿದ್ರು ಆ ಒಂದು ಮೋಟಾರ್ಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೂಡ ಕೊಟ್ಕೊಂಡಾಗಿತ್ತು. ಅದನ್ನು ಕೂಡ ಇದೀಗ ತೆರವು ಮಾಡಿರುವಂತಹ ಒಂದು ಚೆಸ್ಕಾಂ ಸಿಬ್ಬಂದಿಗಳು ಆ ಒಂದು ಎಲ್ಲವನ್ನು ಕೂಡ ಅಂದ್ರೆ ಪೈಪ್ ಲೈನ್ ಮತ್ತೆ ವಿದ್ಯುತ್ ತಂತಿಗಳೆಲ್ಲವನ್ನು ಕೂಡ ಇದೀಗ ಹೊರತೆಗೆದಿದ್ದಾರೆ. ಸದ್ಯ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಮೇಲಧಿಕಾರಿಗಳು ಕ್ರಮವನ್ನು ವಹಿಸಬೇಕು. ನಾವು ಈ ವಿಷಯ ತಿಳಿದಂತ ತಕ್ಷಣವೇ ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿ ಏನು ಪೈಪ್ ಲೈನ್ ಅನ್ನು ಅಳವಡಿಸಲಾಗಿತ್ತು ಅದೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದೀವಿ. ಮತ್ತೊಂದು ಕಡೆ ಮೋಟರ್ ಅನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲಾಗಿದೆ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ತೋಟವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಅಂದರೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿ ಈ ಒಂದು ತೋಟವನ್ನು ಮಾಡಿಕೊಳ್ಳಲಾಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಸುಮಾರು 10 ಎಕರೆಯಷ್ಟು ಈ ಒಂದು ತೋಟ ಇರುವಂಥದ್ದು. ಇಲ್ಲಿ ಈ ಒಂದು ತೋಟದ ಒಳಗಡೆ ಭತ್ತದ ಬೆಳೆಯನ್ನು ಬೆಳೆಯಲಾಗಿದೆ. ಈ ಒಂದು ಭತ್ತದ ಬೆಳೆಗೆ ಮತ್ತು ವಿವಿಧ ಬೆಳೆಗಳಿಗೆ ಇಲ್ಲಿನ KRS ಡ್ಯಾಮ್ನ ನೀರನ್ನು ಬಳಸ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅವರು ಕೂಡ ತೆರಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಫಾರ್ಮ್ ಹೌಸ್ಗೆ ತೆರಳಿ ಆ ಒಂದು ಫಾರ್ಮ್ ಹೌಸ್ ಏನು ಕಾಣ್ತಾ ಇದೆ ಅದು ಪೊಲೀಸ್ ಅಧಿಕಾರಿ ಒಬ್ಬರಿಗೆ ಸೇರಿದ್ದು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅಂದರೆ ಈ ಒಂದು ಕೆಲಸ ಅಂದರೆ ಅಕ್ರಮವಾಗಿ ನೀರನ್ನು ಪಡಿತಾ ಇರುವಂಥದ್ದು ಕೇವಲ ಇವತ್ತು ನೆನೆ ಅಲ್ಲ, ಬಹಳಷ್ಟು ದಿನಗಳಿಂದಲೂ ಕೂಡ ಇಲ್ಲಿ ಅಕ್ರಮವಾಗಿ ನೀರನ್ನ ಒಂದು ಬಳಸ್ಕೊಳ್ಳಲಾಗ್ತಾ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಈ ಒಂದು ತೋಟ ಏನು ಪೊಲೀಸ್ ಅಧಿಕಾರಿಗಳಿಗೆ ಸೇರಿದೆ. ಅವರು ತಮ್ಮ ಪ್ರಭಾವವನ್ನು ಬಳಸಿ ಆ ಒಂದು ಪ್ರಭಾವಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು ಅಂದರೆ ಮಾಧ್ಯಮದ ಮುಂದೆ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಅಂದರೆ ನಮಗೆ ಮಾಹಿತಿ ಬಂದ ತಕ್ಷಣ ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ, ಇವೆಲ್ಲವನ್ನು ಕೂಡ ಏನು ಅಕ್ರಮವಾಗಿ ಪೈಪ್ ಲೈನ್ ಅನ್ನು ಅಳವಡಿಕೆ ಮಾಡಲಾಗಿತ್ತು ಅದೆಲ್ಲವನ್ನು ಕೂಡ ತೆರವುಗೊಳಿಸಿದ್ದೇವೆ, ಮೋಟರನ್ನು ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಅವರ ಮೇಲೆ ಕ್ರಮ ಆಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅಂದರೆ ಮೇಲಾಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ವಹಿಸಬೇಕು ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಅಕ್ರಮದಲ್ಲಿ ಪೊಲೀಸ್ ಅಧಿಕಾರಿಯ ಫಾರ್ಮ್ ಹೌಸ್ನ ಅಕ್ರಮ ದಂಧೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.